ರಾಜ್ಯದಲ್ಲಿ ಅನೇಕ ಬೆಳೆಗಳಿಗೆ ಬೋರ್ಡ್ಗಳಿವೆ. ರೈತರ ಹಿತ ಕಾಯೋದ್ರ ಜೊತೆಗೆ ಆಯಾ ಬೆಳೆಗಳಲ್ಲಿ ಅನೇಕ ಸುಧಾರಣೆಗಳಿಗೆ ಬೋರ್ಡ್ಗಳು ಕೆಲಸವನ್ನ ಮಾಡ್ತಿವೆ. ಆದರೆ ರಾಜ್ಯದಲ್ಲಿ ಬೆಳೆಯುವ ಪ್ರಮುಖ ಬೆಳೆಯಾದ ಭತ್ತಕ್ಕೆ ಯಾವುದೇ ಅಭಿವೃದ್ಧಿ ಮಂಡಳಿ ಇಲ್ಲ. ಹೀಗಾಗಿ ಅತಿ ಹೆಚ್ಚು ಭತ್ತ ಬೆಳೆಯುವ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಇದೀಗ ಭತ್ತದ ಬೋರ್ಡ್ಗೆ ಆಗ್ರಹ ಕೇಳಿ ಬರ್ತಾ ಇದೆ. ಇದರ ಡೀಟೇಲ್ಸ್ ಇಲ್ಲಿದೆ. ಕೊಪ್ಪಳದಲ್ಲಿ ಭತ್ತದ ಬೋರ್ಡ್ಗೆ ಬೇಡಿಕೆ. ರಾಜ್ಯದಲ್ಲಿ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶವಾಗಿರೋ ಕೊಪ್ಪಳ, ರಾಯಚೂರು, ಬಳ್ಳಾರಿ ಜಿಲ್ಲೆಗಳು ಕೃಷ್ಣಾ ಅಚ್ಚುಕಟ್ಟು ಪ್ರದೇಶದ ಅನೇಕ ಜಿಲ್ಲೆಗಳಲ್ಲಿ ಹೆಚ್ಚಿನ ರೈತರು ತಮ್ಮ ಪ್ರಮುಖ ಬೆಳೆಯನ್ನಾಗಿ ಭತ್ತವನ್ನ ಬೆಳೆಯುತ್ತಾರೆ. ರಾಜ್ಯದ 18 ಜಿಲ್ಲೆಗಳಲ್ಲಿ ಭತ್ತವನ್ನ ಬೆಳೆಯಲಾಗುತ್ತದೆ. ಪ್ರತಿ ವರ್ಷ ಸರಿಸುಮಾರು 53 ಲಕ್ಷ ಟನ್ ಭತ್ತವನ್ನ ಬೆಳೆಯಲಾಗುತ್ತದೆ. ರಾಜ್ಯದ ಪ್ರಮುಖ ಬೆಳೆಯಾಗಿರುವ ಭತ್ತಕ್ಕೆ ಮಾತ್ರ ಸರ್ಕಾರ ತಾತ್ಸಾರ ಮಾಡುತ್ತಿದೆಯಾ ಎಂದು ಬೆಳೆಗಾರರು, ರೈಸ್ ಮಿಲ್ ಮಾಲೀಕರ ಭಾವನೆಯಾಗಿದೆ. ಇದಕ್ಕೆ ಕಾರಣ ಭತ್ತದ ಅಭಿವೃದ್ಧಿ ಮಂಡಳಿ ಆರಂಭಿಸದೇ ಇರೋದು. ಹೌದು, ರಾಜ್ಯದಲ್ಲಿ 3-4 ಜಿಲ್ಲೆಯಲ್ಲಿ ಹೆಚ್ಚಾಗಿ ಬೆಳೆಯುವ ತೊಗರಿ ಬೋರ್ಡ್ ಇದೆ. ಮೆಣಸು, ಕೊಬ್ಬರಿ, ಅಡಿಕೆ, ಕಾಫಿ ಸೇರಿದಂತೆ ಅನೇಕ ಬೆಳೆಗಳಿಗೆ ಬೋರ್ಡ್ಗಳಿವೆ. ಆದರೆ ಭತ್ತಕ್ಕೆ ಮಾತ್ರ ಅಭಿವೃದ್ಧಿ ಮಂಡಳಿ ಇಲ್ಲ. ಆದರೆ ಸರ್ಕಾರ ಮಾತ್ರ ಡೋಂಟ್ ಕೇರ್. ಭತ್ತದ ಒಂದು ವೈಜ್ಞಾನಿಕ ಬೆಲೆ ಇಲ್ಲ. ವೈಜ್ಞಾನಿಕ ಬೆಲೆ ಇಲ್ಲದಿದ್ದರೂ ಪರವಾಗಿಲ್ಲ, ಖರ್ಚಿನ ಆಧಾರಿತ ಬೆಲೆ ನೀತಿಯನ್ನು ಕೂಡ ಜಾರಿಗೆ ತಂದಿಲ್ಲ. ಆದರೆ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ರೈತ ಭತ್ತವನ್ನೇ ಬೆಳೆದಾಗ ಅವನ ಖರ್ಚಿನ ಆಧಾರಿತ ಬೆಲೆಯನ್ನು ನೀತಿಯನ್ನು ಕೊಡುವಂಥ ಒಂದು ಕಾನೂನು ಇನ್ನುವರೆಗೆ ಜಾರಿಯಾಗಿಲ್ಲ. ಆ ಕಾರಣದಿಂದ ಭತ್ತಕ್ಕೆ ವೈಜ್ಞಾನಿಕ ಬೆಲೆ ನೀತಿ ಬೇಡ, ಖರ್ಚಿನ ಆಧಾರಿತ ಬೆಲೆ ನೀತಿಯನ್ನು ಮಾಡಲು ಇವತ್ತು ಈ ಭಾಗದಲ್ಲಿ ಹೆಚ್ಚಿನ ಭತ್ತದ ಬೆಳೆಯನ್ನು ನಾಟಿ ಮಾಡುತ್ತಿರೋದ್ರಿಂದ ಭತ್ತಕ್ಕೆ ಬೆಂಬಲ ಬೆಲೆಯನ್ನು ಅಥವಾ ಖರ್ಚಿನ ಆಧಾರಿತ ಬೆಲೆಯನ್ನು ನಿಗದಿ ಮಾಡಲು ಭತ್ತ ಅಭಿವೃದ್ಧಿ ನಿಗಮ ಮಂಡಳಿಯನ್ನು ಮಾಡಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಈ ಕರ್ನಾಟಕ ಸರ್ಕಾರಕ್ಕೆ ನಾವು ಮಾಡ್ತೇವೆ. ರಾಜ್ಯದಲ್ಲಿ ಅತಿ ಹೆಚ್ಚು ಭತ್ತ ಉತ್ಪಾದನೆಯಾಗೋ ಮತ್ತು ಅತಿ ಹೆಚ್ಚು ರೈಸ್ ಮಿಲ್ಗಳಿರೋದು ಕೊಪ್ಪಳ ಜಿಲ್ಲೆಯ ಗಂಗಾವತಿಯಲ್ಲಿ. ಹೀಗಾಗಿ ಗಂಗಾವತಿಯನ್ನ ಕೇಂದ್ರ ಸ್ಥಾನವನ್ನಾಗಿಟ್ಟುಕೊಂಡು ಭತ್ತದ ಅಭಿವೃದ್ಧಿ ಮಂಡಳಿ ಆರಂಭಿಸಬೇಕು ಅನ್ನೋದು ಭತ್ತದ ಬೆಳೆಗಾರರು ಮತ್ತು ರೈಸ್ ಮಿಲ್ ಮಾಲೀಕರ ಆಗ್ರಹವಾಗಿದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲೇನೆ ಅತಿ ಹೆಚ್ಚಿನ ಭತ್ತ ಬೆಳೆಯುವ ಪ್ರದೇಶ ಇದೆ ಕೃಷ್ಣಾ ಮತ್ತು ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶ. ಭತ್ತಕ್ಕೆ ಪ್ರತ್ಯೇಕವಾದಂತಹ ಮಹಾಮಂಡಳಿ ರಚನೆ ಮಾಡುವ ಮುಖಾಂತರ ಈ ದೇಶದ ಬೆನ್ನೆಲುಬಾದಂತಹ ರೈತರಿಗೆ, ಅನ್ನ ಬೆಳೆಯುವ ರೈತರಿಗೆ ಒಂದು ಉತ್ತಮವಾದಂಥ ಬೆಲೆ ಆಗಿರ್ಬೋದು, ಆ ಬೆಲೆಗೆ ಪೂರಕವಾದಂಥ ರಿಸರ್ಚ್, ಡೆವಲಪ್ಮೆಂಟ್, ಎಕ್ಸ್ಪೋರ್ಟ್ ಆಗಿರ್ಬೋದು. ಇಲ್ಲಿ ವಹಿವಾಟು ಹೆಚ್ಚಾಗುತ್ತೆ. ವಹಿವಾಟು ಹೆಚ್ಚಾಗೋದ್ರಿಂದ ಸಹಜವಾಗಿ ಉದ್ಯೋಗಾವಕಾಶಗಳು ಜಾಸ್ತಿ ಆಗುತ್ತೆ. ರಾಜ್ಯದಲ್ಲಿ ಅತಿ ಹೆಚ್ಚು ಜನರು ಭತ್ತದ ಅನೇಕ ಉತ್ಪನ್ನಗಳನ್ನು ಬಳಸುತ್ತಾರೆ. ಆದರೆ ಭತ್ತ ಬೆಳೆಯುವ ರೈತರು ಒಂದಿಲ್ಲೊಂದು ಸಂಕಷ್ಟದಲ್ಲಿದ್ದಾರೆ. ಹೀಗಾಗಿ ಸರ್ಕಾರ ಕೂಡಲೇ ಭತ್ತದ ಅಭಿವೃದ್ಧಿ ಮಂಡಳಿ ಆರಂಭಕ್ಕೆ ಮುಂದಾಗಬೇಕಿದೆ. ಆ ಮೂಲಕ ಪ್ರಮುಖ ಬೆಳೆ ಬೆಳೆಯುವ ರೈತರ ಹಿತ ಕಾಪಾಡುವ ಕೆಲಸ ಮಾಡಬೇಕಿದೆ. ಮುಕ್ಕಣ್ಣ ಕತ್ತಿ, ಪಬ್ಲಿಕ್ ಟಿವಿ, ಕೊಪ್ಪಳ.